ಸ್ನೇಹಿತರೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ದೇವರ ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡುವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಷ್ಟಗಳು ಮುತ್ತಿದಾಗ ಹಿಜ್ಕೀಯನು ದೇವರ ಸಹಾಯವನ್ನು ಕೇಳಿಕೊಳ್ತಾನೆ. ದೇವರು ಅವನಿಗೆ ಸಹಾಯ ಮಾಡಿದನೋ ನೋಡೋಣ. ಬಂದರಿ, ನಮ್ಮ ಅಧ್ಯಯನವನ್ನು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, 2ನೇ ಅರಸುಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ. ಇಂದು ನಾವು 19ನೇ ಅಧ್ಯಾಯವನ್ನು ನೋಡೋಣ. ಈ 19ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹಿಜ್ಕೀಯನು ದೇವರ ಕಡೆಗೆ ತಿರುಗಿದ್ದು ಯೆಶಾಯನ ಪ್ರವಾದನೆ ಎಂಬುದಾಗಿದೆ. ಪ್ರಿಯರೇ, ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ ರಾಜ್ಯದಲ್ಲಿ ತೊಂದರೆ ಗಲಭೆಗಳು ತುಂಬಿದ್ದವು. ಉತ್ತರದ ರಾಜ್ಯವನ್ನು ಅಶ್ಶೂರ್ಯರು ಸೆರೆ ಒಯ್ದಿದ್ದರು. ಈಗ ಅದೇ ಅಶ್ಶೂರ್ಯರ ಸೈನ್ಯ ಯೆರೂಸಲೇಮಿನ ಬಾಗಿಲಿಗೆ ಬಂದಿದೆ. ಹಿಜ್ಕೀಯನನ್ನು ಭಯಪಡಿಸಲು ಇದೇ ಸಾಕು. ಆದರೆ ಅದರೊಂದಿಗೆ ಅಶ್ಶೂರ್ಯರ ಅರಸನ ಗೃಹಾಧಿಪತಿಯಾದ ರಬ್ಬಾಕ್ಷೆಯು ಯೆರೂಸಲೇಮಿನ ಹೊರಗಿನಿಂದ ಯೆಹೂದ್ಯರನ್ನು ಹಣಕಿಸುತ್ತಾ ಕೆಣಕುತ್ತಿದ್ದನು. ಅಶ್ಶೂರ್ಯವು ಯೆರೂಸಲೇಮಿಗೆ ಏನೆಲ್ಲ ಮಾಡಬಹುದೆಂದು ಕೊಚ್ಚಿಕೊಳ್ಳುತ್ತಾ ದೇವರು ಯೆಹೂದ್ಯರನ್ನು ರಕ್ಷಿಸಲಾರನೆಂದು ಅಪಹಾಸ್ಯ ಮಾಡುತ್ತಿದ್ದನು. ಇದೆಲ್ಲದರ ಭಾರದಿಂದ ಹಿಜ್ಕೀಯನು ಕುಗ್ಗಿ ಹೋದನು. ಇದು ಸ್ವಾಭಾವಿಕ. ಯಾಕೆಂದರೆ ಹಿಜ್ಕೀಯನು ಈಗಷ್ಟೇ ದೇವರ ಕಡೆಗೆ ತಿರುಗಿಕೊಂಡು ಆತನ ಮೇಲೆ ಭರವಸವಿಡುತ್ತಿದ್ದನು. 2ನೇ ಅರಸುಗಳು 19ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹಿಜ್ಕೀಯನು ಅದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಟ್ಟೆಗಳನ್ನು ಹರಿದುಕೊಳ್ಳುವುದು, ಗೋಣಿತಟ್ಟನ್ನು ಕಟ್ಟಿಕೊಳ್ಳುವುದು ಹಿಜ್ಕೀಯನ ಮನಸ್ಸಿನ ದುಃಖವನ್ನು ಸೂಚಿಸುವುದಾಗಿದೆ. ಅವನು ದೇವರ ಆಲಯಕ್ಕೆ ಹೋದದ್ದನ್ನು ಗಮನಿಸಿರಿ. ಮಾನಸಿಕ ಒತ್ತಡಕ್ಕೆ ಸಿಲುಕಿದಾಗ ದೇವರ ಆಶ್ರಯವೇ ಅತ್ಯುತ್ತಮವಾದದ್ದು. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಇದು ತಕ್ಕ ಸಮಯವಾಗಿದೆ. ಆತನೇ ಭದ್ರವಾದ ಆಶ್ರಯವೂ ಗುರಾಣಿಯೂ ಕೋಟೆಯೂ ಆಗಿದ್ದಾನೆ. 2ನೇ ಅರಸುಗಳು 19ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಅವನು ರಾಜ ಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ನ, ವೃದ್ಧಯಾಜಕರು ಇವರನ್ನು ಕರೆಯಿಸಿ ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನೂ ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ವಾಸಿಸುವ ದಿನಗಳಿಗೂ ಹಿಜ್ಕೀಯನ ದಿನಗಳಿಗೂ ಸಾಮ್ಯತೆಯನ್ನು ಗುರುತಿಸಿದಿರೋ? ನಾವು ನಮ್ಮ ದೇಶವನ್ನು ಆಧುನಿಕ ದೇಶವೆಂದು ಭಾವಿಸುತ್ತೇವೆ. ಹಿಜ್ಕೀಯನ ಕಾಲದ ಜನರನ್ನು ಅನಾಗರಿಕರು, ವಿಗ್ರಹಾರಾಧಕರು ಎಂದು ಹೇಳುತ್ತೇವೆ. ಆದರೆ ಈ ದಿನಗಳಲ್ಲಿ ನಮ್ಮ ದೇಶಕ್ಕೆ ಸಮಸ್ಯೆಗಳು ಎದುರಾದಾಗ ನಮ್ಮ ರಾಜಕಾರಣಿಗಳಲ್ಲಾಗಲಿ, ನಾಯಕರಲ್ಲಾಗಲಿ, ಸೈನ್ಯಾಧಿಕಾರಿಗಳಲ್ಲಾಗಲಿ ದೇವರ ಸಹಾಯಕ್ಕಾಗಿ ಬೇಡಿಕೊಳ್ಳುವುದನ್ನು ಕಾಣುತ್ತೇವೆಯೋ? ಬದಲಾಗಿ ತಜ್ಞರ ಅಭಿಪ್ರಾಯವನ್ನು ಕೇಳಿ ಅವರ ಬುದ್ಧಿವಂತಿಕೆಯ ಮಾತುಗಳಂತೆ ನಡೆಯುತ್ತೇವೆ. ನಾನು ಚಿಕ್ಕಂದಿನಿಂದ ಇರುವಾಗಿನಿಂದಲೂ ಈ ಪರಿಸ್ಥಿತಿಯನ್ನು ಕಾಣುತ್ತೇನೆ. ನಾವು ಕತ್ತಲೆಯಲ್ಲಿ ಮುಂದೆ ಮುಂದೆ ಸಾಗುತ್ತಿದ್ದೇವೆ. ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತಾ ಇರುತ್ತವೆ. ಎಲ್ಲಿಯೂ, ಸಭೆಯಲ್ಲಿ ಕೂಡ ಯಾರೂ ಸಹಾಯಕ್ಕಾಗಿ ದೇವರ ಕಡೆಗೆ ತಿರುಗುವುದನ್ನು ನಾವು ಕಾಣುತ್ತಿಲ್ಲ. ನಾವು ಯುವ ರಾಷ್ಟ್ರವೆಂದು ನೆನೆಸುತ್ತೇವೆ, ಆದರೆ ಈಗಾಗಲೇ ವೃದ್ಧ ರಾಷ್ಟ್ರವಾಗಿದ್ದೇವೆ. ಚರಿತ್ರೆಯ ಪ್ರಕಾರ ಹೆಚ್ಚಿನ ದೇಶಗಳ ಆಯುಷು 200 ವರ್ಷಗಳೆಂದು ಹೇಳುತ್ತಾರೆ. ಪ್ರಿಯರೇ, ದೇವರ ಕಡೆಗೆ ಸಹಾಯಕ್ಕಾಗಿ ತಿರುಗಿಕೊಳ್ಳುವ ಬದಲು ನಾವು ಒಟ್ಟಾಗೋಣ, ಹೊಸ ವಿಧಾನ ಹುಡುಕೋಣ, ಬೇರೆ ರೀತಿಯಲ್ಲಿ ಪ್ರಯತ್ನಿಸೋಣ ಎಂದು ಹೇಳುತ್ತೇವೆ. ಮನಃಶಾಸ್ತ್ರ, ವೈದ್ಯಶಾಸ್ತ್ರ, ರಾಜಕೀಯ, ಶಿಕ್ಷಣ ಇದರಲ್ಲಿ ಯಾವುದರಿಂದಲಾದರೂ ಪರಿಹಾರ ಸಿಗಬಹುದು ಎನ್ನುತ್ತೇವೆ. ಆದರೆ ಪ್ರಿಯರೇ, ಈ ಎಲ್ಲ ಕ್ಷೇತ್ರಗಳ ಪರಿಣಿತರು ನಮ್ಮನ್ನು ಇನ್ನಷ್ಟು ಕತ್ತಲೆಗೆ ದೂಡಿದ್ದಾರೆ ಹೊರತು ನಮ್ಮ ಸಮಸ್ಯೆಗೆ ಪರಿಹಾರವಾಗಲಿಲ್ಲ. ನಮಗೆ ದೇವರ ಅಗತ್ಯವಿದೆ. ಈಗಿನದಕ್ಕಿಂತ ದೇವರ ಸಹಾಯದ ಅಗತ್ಯದ ಸಮಯ ಬೇರ್ಯಾವುದೂ ಇಲ್ಲ. ತನ್ನ ಅಗತ್ಯದ ಸಮಯದಲ್ಲಿ ಹಿಜ್ಕೀಯನು ದೇವರ ಸಹಾಯಕ್ಕಾಗಿ ಬೇಡಿಕೊಂಡನು. ಅವನು ದೇವರ ಪ್ರವಾದಿಯಾದ ಯೆಶಾಯನ ಬಳಿಗೆ ಒಂದು ನಿಯೋಗವನ್ನು ಕಳುಹಿಸಿದನು. 2ನೇ ಅರಸುಗಳು 19ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನಿಗೆ, ಈ ದಿವಸದಲ್ಲಿ ನಮಗೆ ಮಹಾಕಷ್ಟವು ಸಂಭವಿಸಿರುತ್ತದೆ. ನಾವು ಶಿಕ್ಷೆಯನ್ನೂ ನಿಂದೆಯನ್ನೂ ಅನುಭವಿಸಬೇಕಾಯಿತು. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ಜೀವಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ತನ್ನ ಯಜಮಾನನಾದ ಅಶ್ಶೂರದ ಅರಸನಿಂದ
ಕಳುಹಿಸಲ್ಪಟ್ಟ ರಬ್ಷಾಕೆಯ ನಿಂದಾವಾಕ್ಯಗಳನ್ನು ನಿನ್ನ ದೇವರಾದ ಯೆಹೋವನು ಕೇಳಿರುವನು. ನಿನ್ನ ದೇವರಾದ ಯೆಹೋವನು ತಾನು ಹೇಳಿದ ವಾಕ್ಯಗಳ ನಿಮಿತ್ತ ಮುಯ್ತೀರಿಸಾನು. ಆದುದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದೇ. ಅರಸನಾದ ಹಿಜ್ಕೀಯನ ಸೇವಕರು ಯೆಶಾಯನ ಬಳಿಗೆ ಬಂದಾಗ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಬ್ಷಾಕೆಯ ನಿಂದನಾ ವಾಕ್ಯಗಳನ್ನು ನಿನ್ನ ದೇವರಾದ ಯೆಹೋವನು ಕೇಳಿರಬಹುದು ಎಂದು ಹಿಜ್ಕೀಯನು ಹೇಳುತ್ತಾನೆ. ನಮ್ಮ ದೇವರು ಎಂಬುದರ ಬದಲಿಗೆ ನಿನ್ನ ದೇವರು ಎಂದು ಹೇಳುತ್ತಾನೆ. ಒಂದು ವೇಳೆ ಅವನಿಗೆ ದೇವರ ಪೂರ್ಣ ಪರಿಚಯ ಇನ್ನೂ ಆಗಿರಲಿಕ್ಕಿಲ್ಲ. ಆದರೆ ಈ ಸಮಯದಲ್ಲಿ ಸಹಾಯಕ್ಕಾಗಿ ದೇವರ ಕಡೆಗೆ ತಿರುಗುವಷ್ಟು ಬುದ್ಧಿ ಅವನಿಗೆ ಬಂತು. ನಿಜವಾಗಿ ಈಗ ಅವನಿಗೆ ಸಹಾಯಕ್ಕಾಗಿ ಬೇರೆಲ್ಲಿಗೂ ತಿರುಗುವಂತಿರಲಿಲ್ಲ. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 19ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಅವನು ಅವರಿಗೆ, ನೀವು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ಅಶ್ಶೂರದ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ. ಆದುದರಿಂದ ನಾನು ಅವರ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂಹೃತನಾಗುವಂತೆ ಮಾಡುವೆನು ಎಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪ್ರವಾದನೆಯು ಅಕ್ಷರಶಃ ನೆರವೇರಿತು. ಯೆಶಾಯನು ಅರಸನನ್ನು ಉತ್ತೇಜಿಸಲು ನುಡಿದ ಮಾತುಗಳನ್ನು ಗಮನಿಸಿರಿ. ಈ ಮನುಷ್ಯನನ್ನು ಲಕ್ಷಿಸಬೇಡಿರಿ. ಅವನು ನಿಮ್ಮ ಪಟ್ಟಣದೊಳಕ್ಕೆ ಬರಲಾರನು. ಅವನು ಬೊಗಳೆಗಾರನು. ಅವನು ದೇವರನ್ನು ದೂಷಿಸುವನು. ಆದರೆ ದೇವರು ಅವನ ಮಾತುಗಳನ್ನು ಕೇಳಿದ್ದಾನೆ, ಅವನನ್ನು ನೋಡಿಕೊಳ್ಳುತ್ತಾನೆ. ಅವನ ಕುರಿತು ನೀವು ಚಿಂತಿಸಬೇಕಾಗಿಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ವೈರಿಗಳನ್ನು ದೇವರೇ ನೋಡಿಕೊಳ್ಳುವಂತೆ ನಾವು ಬಿಟ್ಟರೆ ಒಳ್ಳೆಯದು. ಆದರೆ ಅವರೊಡನೆ ನಾವೇ ವ್ಯವಹರಿಸುತ್ತೇವೆ. ಹಾಗೆ ಮಾಡುವಾಗ ನಾವು ದೇವರಿಂದ ದೂರವಾಗಿ ಆತನ ಮೇಲಣ ನಂಬಿಕೆಯನ್ನು ಕಳಕೊಳ್ಳುತ್ತೇವೆ. ಆಗ ದೇವರು ನಮ್ಮ ಪರವಾಗಿ ಕೆಲಸ ನಡೆಸುವುದಿಲ್ಲ. ಇದರ ಪರಿಣಾಮವಾಗಿ ನಾವು ಸೋಲನ್ನು ಅನುಭವಿಸುತ್ತೇವೆ. ನಮಗಿಂತ ಚೆನ್ನಾಗಿ ದೇವರು ನಮ್ಮ ವೈರಿಗಳನ್ನು ನೋಡಿಕೊಳ್ಳಬಲ್ಲನು. ಈಗಲೂ ಹಾಗೆಯೇ ಮಾಡಿದನು. ಮುಂದಕ್ಕೆ ನಾವು ನೋಡೋಣ. ಹೆದರಿಸುವ ಪತ್ರ ಎಂಬುದಾಗಿ. 2ನೇ ಅರಸುಗಳು 19ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ರಬ್ಷಾಕೆಯು ಹಿಂತಿರುಗಿ ನೋಡುವಾಗ ದಾರಿಯಲ್ಲಿ ಅಶ್ಶೂರದ ಅರಸನು ಲಾಕೀಷನ್ನು ಬಿಟ್ಟು ಹೋದನೆಂಬ ವರ್ತಮಾನ ಕೇಳಿ ಲಿಬ್ನಕ್ಕೆ ಹೋಗಿ ಅಲ್ಲಿ ಅವನನ್ನು ಕಂಡನು. ಆಗ ಅವನು ಆ ಪಟ್ಟಣಕ್ಕೆ ವಿರೋಧವಾಗಿ ಹೊರಟಿದ್ದಾನೆಂಬ ಸುದ್ದಿಯನ್ನು ಕೇಳಿ ಯೆಹೂದದ ಅರಸನಾದ ಹಿಜ್ಕೀಯನ ಬಳಿಗೆ ತಿರುಗಿ ದೂತರನ್ನು ಕಳುಹಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಬ್ಷಾಕೆಯು ತನ್ನ ಅರಸನ ಬಳಿಗೆ ಹಿಂತಿರುಗಿದಾಗ ಲಿಬ್ನಾದಲ್ಲಿ ಯುದ್ಧದಲ್ಲಿ ತೊಡಗಿದ್ದಾನೆಂದು ತಿಳಿಯಿತು. ಐಥಿಯೋಪ್ಯದ ಅರಸನ ಭಯದಿಂದಾಗಿ ಅವನು ಯೆರೂಸಲೇಮಿನ ಮುತ್ತಿಗೆಯನ್ನು ತಾತ್ಕಾಲಿಕವಾಗಿ ಹಿಂದೆಗೆದನು. ಬದಲಾಗಿ ಹಿಜ್ಕೀಯನಿಗೆ ಎಚ್ಚರಿಕೆಯ ಪತ್ರವೊಂದನ್ನು ಕಳುಹಿಸಿಕೊಡುತ್ತಾನೆ. 2ನೇ ಅರಸುಗಳು 19ನೇ ಅಧ್ಯಾಯ 10ರಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ನಂಬುವ ದೇವರು ನಾನು ಯೆರೂಸಲೇಮನ್ನು ಅಶ್ಶೂರದ ಅರಸನ ಕೈಗೆ ಒಪ್ಪಿಸುವುದಿಲ್ಲವೆಂದು ಹೇಳಿ ನಿನ್ನನ್ನು ಮೋಸಗೊಳಿಸಾನು. ಅಶ್ಶೂರದ ಅರಸರು ಎಲ್ಲಾ ರಾಜ್ಯಗಳನ್ನು ಪೂರ್ಣವಾಗಿ ನಾಶ ಮಾಡಿದರೆಂದು ಕೇಳಿದೆಯಲ್ಲ. ಹೀಗಿದ್ದ ಮೇಲೆ ನೀನು ಉಳಿವಿಯೋ? ನನ್ನ ತಂದೆ ತಾತಂದಿರು ಗೋಜಾನ್, ಖಾರಾನ್, ರೇಚೇಪ್ ಎಂಬ ಪಟ್ಟಣಗಳುಳ್ಳ ಜನರನ್ನು ನಾಶ ಮಾಡುವುದಕ್ಕೆ ಹೋದಾಗ ಅವರ ದೇವತೆಗಳು ಅವರನ್ನು ಕಾಪಾಡಿದವೋ? ಹಾಮಾತ್, ಅರ್ಫಾದ್, ಶೆಪಾವರ್ಹೀಮ್, ಹೇನಾ, ಇವ್ವಾ ಎಂಬ ಪಟ್ಟಣಗಳ ಅರಸರು ಏನಾದರೂ ಎಂದು ಹೇಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎದರಿಸುವ ಸಂದೇಶವಾಗಿತ್ತು. ಅಶ್ಶೂರದ ಅರಸನು ತನ್ನ ದಾರಿಗಡ್ಡ ಬಂದವರನ್ನು ನಿವಾರಿಸಿದ್ದಾನೆ. ಹಿಜ್ಕೀಯನು ಹೇಗೆ ತಪ್ಪಿಸಿಕೊಂಡಾನು? ಮುಂದಕ್ಕೆ ನೋಡೋಣ. 2ನೇ ಅರಸುಗಳು 19ನೇ ಅಧ್ಯಾಯ 14ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಹಿಜ್ಕೀಯನಂತೆ ನಮ್ಮನ್ನು ಭಯಪಡಿಸುವ ಸಂಗತಿಗಳನ್ನು ದೇವರೆದುರಿಗೆ ಬಿಡಿಸಿ ಇಡಬೇಕು. ನಮ್ಮ ಸ್ವಾರ್ಥ ಸೇವೆಯ ಕಾರ್ಯಕ್ರಮವು ಪ್ರಾರಂಭವಾದಂದಿನಿಂದ ನಮಗೆ ಇಂತಹ ಅನೇಕ ಪತ್ರಗಳು ಬಂದಿರುತ್ತವೆ, ಅನೇಕ ಭಯಪಡಿಸುವವುಗಳು ಕೂಡ. ನಾನು ಇವುಗಳನ್ನೆಲ್ಲ ದೇವರಿಗೆ ವಹಿಸಿಬಿಡುವುದನ್ನು ಬಹಳ ಹಿಂದೆಯೇ ಕಲಿತಿದ್ದೇನೆ. ಸಮಸ್ಯೆಗೆ ತಕ್ಕ ಪರಿಹಾರ ಆತನೇ ಹುಡುಕಲಿ ಎಂದು ಬಿಟ್ಟು ಬಿಡುತ್ತೇನೆ. ಆತನು ಇಂಥವುಗಳನ್ನು ನೋಡಿಕೊಳ್ಳುವುದರಲ್ಲಿ ನುರಿತವನು. ಹಿಜ್ಕೀಯನು ಆ ಪತ್ರವನ್ನು ದೇವರೆದುರು ಬಿಡಿಸುವುದರಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದನು. ಮುಂದಕ್ಕೆ ನಾವು ನೋಡೋಣ.
ಹಿಜ್ಕೀಯನ ಪ್ರಾರ್ಥನೆ ಎಂಬುದಾಗಿ. 2 ಅರಸುಗಳು 19ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು. ಯೆಹೋವನೇ, ಕಣ್ಣಿಟ್ಟು ನೋಡು. ಸನೇಹಾರೀಬನು ಜೀವಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಿಜ್ಕೀಯನು ದೇವರನ್ನು ಹೇಗೆ ಸಮೀಪಿಸುತ್ತಿದ್ದಾನೆಂಬುದನ್ನು ನೋಡಿರಿ. ಮಾರ್ಟಿನ್ ಲೂಥರರು ಈ ರೀತಿ ಪ್ರಾರ್ಥಿಸುತ್ತಿದ್ದರು. ಇವರು ದೇವರಿಗೆ ಎಷ್ಟು ಸಮೀಪಸ್ಥರಾಗಿದ್ದರು. ಲೂಥರರು ದೇವರಿಗೆ, ದೇವರೇ, ನನ್ನ ಮಾತುಗಳನ್ನು ಕೇಳುತ್ತಿದ್ದೀಯಾ? ಕರ್ತನೇ, ನನಗೆ ಕಿವಿಗೊಡು. ನನ್ನ ಪ್ರಾರ್ಥನೆ ಕೇಳಿಸುವುದಿಲ್ಲವೆಂದು ಎಂದಾದರೂ ಯೋಚಿಸಿದ್ದೀಯೋ ಎಂಬುದಾಗಿ. ಪ್ರಿಯರೇ, ಹಿಜ್ಕೀಯನು ಕೂಡ ಆ ರೀತಿಯಾಗೇ ಭಾವಿಸಿದನು. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 19ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋವನೇ, ಅಶ್ಶೂರದ ಅರಸನು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದುದರಿಂದಲೇ ಅವುಗಳನ್ನು ಹಾಳು ಮಾಡುವುದು ಅವರಿಗೆ ಸಾಧ್ಯವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಬ್ಷಾಕೆಯ ಮಾತು ನಿಜವಾಗಿತ್ತು. ಅಶ್ಶೂರ್ಯರು ತಮ್ಮೆದುರು ಬಂದವರನ್ನೆಲ್ಲ ನಾಶ ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಬಿಟ್ಟರೆಂಬುದು ಸತ್ಯವಾಗಿದೆ. 2 ಅರಸುಗಳು 19ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋವನೇ, ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಪ್ರಿಯರೇ, ಹಿಜ್ಕೀಯನ ಪ್ರಾರ್ಥನೆಗೆ ದೇವರು ಕೊಟ್ಟ ಉತ್ತರವೇನೆಂಬುದನ್ನು ನೋಡೋಣ. ದೇವರು ಪ್ರವಾದಿಯಾದ ಯೆಶಾಯನ ಮುಖಾಂತರ ಈ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. 2 ಅರಸುಗಳು 19ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳುಹಿಸಿದ್ದೇನೆಂದರೆ, ನೀನು ಅಶ್ಶೂರದ ಅರಸನಾದ ಸನೇಹಾರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ನೀನು ಪ್ರಾರ್ಥಿಸುತ್ತಿರುವಾಗ ನಾನು ಕೇಳುತ್ತಾ ಇದ್ದೆ ಎಂಬುದಾಗಿ. 2 ಅರಸುಗಳು 19ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಯೆಹೋವನು ಅವನನ್ನು ಕುರಿತು, ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ್ಯ ಮಾಡುತ್ತಾಳೆ. ಯೆರೂಸಲೇಮ್ ಕುಮಾರ್ತೆಯು ನಿನ್ನ ಹಿಂದಿನಿಂದ ತಲೆಯಾಡಿಸುತ್ತಾಳೆ. ನೀನು ಯಾರನ್ನು ನಿಂದಿಸಿ ಯಾರನ್ನು ದೂಷಿಸಿದಿ? ಯಾರಿಗೆ ವಿರೋಧವಾಗಿ ಬಾಯಿದೆರೆದು ಒದರಿದಿ? ನೀನು ಸೊಕ್ಕಿನಿಂದ ನೋಡಿದ್ದು ಯಾರನ್ನು? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನಲ್ಲವೇ? ಕರ್ತನಲ್ಲಿ ಪ್ರಿಯರೇ, ದೇವರು ಅಶ್ಶೂರ್ಯರ ಕೈಯನ್ನು ಮುರಿಯಬೇಕೆಂದಿದ್ದನು. ಮುಂದಕ್ಕೆ ನೋಡೋಣ. 2 ಅರಸುಗಳು 19ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ, ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನು ಹತ್ತಿದ್ದೇನೆ. ಲೆಬನೋನಿನ ದುರ್ಗಮ ಸ್ಥಳಗಳಿಗೆ ಹೋಗಿದ್ದೇನೆ. ಅದರ ಎತ್ತರವಾದ ದೇವದಾರು ವೃಕ್ಷಗಳನ್ನು, ಶ್ರೇಷ್ಠವಾದ ತುರಾಯಿ ಮರಗಳನ್ನು ಕಡಿದು ಬಿಟ್ಟಿದ್ದೇನೆ. ಅಲ್ಲಿನ ಬಹು ದೂರ ನಿವಾಸ ಸ್ಥಳವನ್ನು, ಉದ್ಯಾನವನಗಳನ್ನು ಪ್ರವೇಶಿಸಿದ್ದೇನೆ. ಪರದೇಶಗಳಲ್ಲಿ ಅಗೆದು ನೀರು ತೆಗೆದು ಕುಡಿದಿದ್ದೇನೆ. ನನ್ನ ಪಾದಗಳಿಂದ ಐಗುಪ್ತದ ಎಲ್ಲ ಹೊಳೆಗಳನ್ನು ಬತ್ತಿಸಿದ್ದೇನೆ ಎಂಬುದಾಗಿ ನೀನು ಕೊಚ್ಚಿಕೊಂಡಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಶ್ಶೂರದ ಅರಸನು ಕೊಚ್ಚಿಕೊಂಡ ಮಾತುಗಳನ್ನು ದೇವರು ಪುನರುಚ್ಚರಿಸುತ್ತಾನೆ. ತನ್ನನ್ನು ಪರ್ವತಗಳು ತಡೆಯಲಾರವು, ಮರುಭೂಮಿಗಳು ನಿಲ್ಲಿಸಲಾರವು. ನೀರಿಗಾಗಿ ಅವುಗಳನ್ನು ಅಗೆಯುತ್ತೇನೆ, ನದಿಗಳೂ ತಡೆಯಲಾರವು. ಅವುಗಳನ್ನು ಒಣಗಿಸಿಬಿಡುವ ಮಾರ್ಗ ಅವನಿಗೆ ತಿಳಿದದೆ ಎಂದೆಲ್ಲ ಹೇಳಿದ್ದನು. ಈಗ ಈ ಅಹಂಕಾರಿಯಾದ ಅಶ್ಶೂರದ ಅರಸನನ್ನು ದೇವರು ಎದುರಿಸುತ್ತಾನೆ. ಜನಾಂಗಗಳ ಏಳು ಬೀಳುಗಳು ತನ್ನ ಕಾರ್ಯವಾಗಿದೆ ಎಂದು ದೇವರು ಹೇಳುತ್ತಾನೆ. ಯೆಶಾಯನು ಹಿಂದೆ ತಿಳಿಸಿದಂತೆ ದೇವರು ಅಶ್ಶೂರ್ಯರನ್ನು ತನ್ನ ಕೋಪವೆಂಬ ಕೋಲು ಎಂದು, ರೋಷವೆಂಬ ದೊಣ್ಣೆ ಎಂದು ಹೇಳುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. 2 ಅರಸುಗಳು 19ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಕೇಳು, ಹೀಗಾಗಬೇಕೆಂದು ಬಹುಕಾಲದ ಹಿಂದೆಯೇ ಗೊತ್ತು ಮಾಡಿದೆನು. ಪೂರ್ವಕಾಲದಲ್ಲಿ ನಿರ್ಣಯಿಸಿದ್ದನ್ನು ಈಗ ನೆರವೇರಿಸಿದ್ದೇನೆ. ಆದುದರಿಂದ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು,
ಹಾಳು ದಿಬ್ಬಗಳನ್ನಾಗಿ ಮಾಡುವುದು ನಿನಗೆ ಸಾಧ್ಯವಾಯಿತು. ಅವುಗಳ ನಿವಾಸಿಗಳು ಬಲವಿಲ್ಲದವರಾಗಿ ಆಶಾಭಂಗಪಟ್ಟು ಕಳವಳಗೊಂಡರು. ಅವರು ಹೊಲದ ಕಾಯಿಪಲ್ಯಕ್ಕೂ ಎಳೆಗರಿಕೆಗೂ ಮಾಳಿಗೆಯ ಮೇಲಣ ಹುಲ್ಲಿಗೂ ಹೂಡೆ ಹಾಯುವುದಕ್ಕಿಂತ ಮೊದಲೇ ಒಣಗಿ ಹೋದ ಪೈರಿಗೂ ಸಮಾನರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಶ್ಶೂರ್ಯದ ವೈರಿಗಳು ಸರಿಯಾದ ವಿರೋಧವನ್ನೊಡ್ಡಲು ಶಕ್ತರಾಗಲಿಲ್ಲ. ಯಾಕಂದರೆ ಅವರ ಹೃದಯಗಳಲ್ಲಿ ದೇವರೇ ಭಯವನ್ನು ಹುಟ್ಟಿಸಿದ್ದನು. 2 ಅರಸುಗಳು 19ನೇ ಅಧ್ಯಾಯ 27 ಮತ್ತು 28ನೇ ವಚನ ಹೀಗೆ ಹೇಳುತ್ತದೆ: ನೀನು ಕೂತುಕೊಳ್ಳುವುದು, ಹೋಗುವುದು, ಬರುವುದು ನನಗೆ ಗೊತ್ತುಂಟು. ನೀನು ನನ್ನ ಮೇಲೆ ರೌದ್ರಾವೇಶನಾಗಿರುವುದನ್ನು ಬಲ್ಲೆನು. ನೀನು ನನಗೆ ವಿರೋಧವಾಗಿ ಉಬ್ಬಿಕೊಂಡಿರುವುದು, ಕುಪಿತನಾಗಿರುವುದು ನನಗೆ ತಿಳಿದು ಬಂತು. ಆದುದರಿಂದ ನಿನಗೆ ಮೂಗುದಾಣವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳುತ್ತಿದ್ದಾನೆ, ನೀನು ನನ್ನ ಪ್ರದೇಶಕ್ಕೆ ಬಂದಿದ್ದಿ, ಕೊಚ್ಚಿಕೊಂಡಿದ್ದಿ. ಈಗ ನಾನು ನಿನಗೆ ಮೂಗುದಾರವನ್ನು ಹಾಕಿ ನನ್ನ ದೇಶದಿಂದ ಹೊರಕ್ಕೆ ಎಳೆದು ನಿನ್ನನ್ನು ನಿನ್ನ ಮನೆಗೆ ಹಿಂದಕ್ಕೆ ಕಳಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 2 ಅರಸುಗಳು 19ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಮಾತುಗಳು ನೆರವೇರುವವೆಂಬುದಕ್ಕೆ ನೀವು ಈ ವರ್ಷದಲ್ಲಿ ಕೂಳೆ ಬೆಳೆಯನ್ನು, ಮುಂದಿನ ವರ್ಷದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದದ್ದನ್ನು, 3ನೆಯ ವರುಷ ಹೊಲಗಳಲ್ಲಿ ಬಿತ್ತಿ ಕೊಯ್ಯದದ್ದನ್ನು, ದ್ರಾಕ್ಷೆ ತೋಟಗಳಲ್ಲಿ ವ್ಯವಸಾಯ ಮಾಡಿ ಕೂಡಿಸಿದ್ದನ್ನು ಅನುಭವಿಸುವುದೇ ಗುರುತಾಗಿರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ದೇವರು ಹಿಜ್ಕೀಯನೊಂದಿಗೆ ಮಾತನಾಡುತ್ತಾನೆ. ಯೆರೂಸಲೇಮಿನ ಸುತ್ತಲಿರುವ ಅಶ್ಶೂರ್ಯರ ಭಯದಿಂದಾಗಿ ಯೆಹೂದ್ಯ ಕೃಷಿಕರು ತಮ್ಮ ಗ್ರಾಮಗಳಲ್ಲಿ ಬೆಳೆಗಳನ್ನೇ ಬಿತ್ತಿರಲಿಕ್ಕಿಲ್ಲ. ಆದರೆ ಅವರಿಗೆ ವರುಷದಲ್ಲಿ ಅವರೇ ಬೆಳೆ ಬಿತ್ತಿ ಸಮಾಧಾನದಿಂದ ಕೊಯ್ಯುವರೆಂದು ದೇವರು ಹೇಳುತ್ತಾನೆ. ಸನಿಹಾರೀಬನಾಗಲಿ ಅವನ ಸೈನ್ಯವಾಗಲಿ ಬೆಳೆ ನಾಶ ಮಾಡಲು ಬರುವುದಿಲ್ಲ. ಮುಂದಕ್ಕೆ ನೋಡೋಣ. 2 ಅರಸುಗಳು 19ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ತಪ್ಪಿಸಿಕೊಂಡು ಉಳಿದ ಯೆಹೂದ್ಯರು ದೇಶದಲ್ಲಿ ನೆಲೆಗೊಂಡು ಅಭಿವೃದ್ಧಿಯಾಗುವರು. ಯೆರೂಸಲೇಮಿನಲ್ಲಿ ಉಳಿದವರು ಹರಡಿಕೊಳ್ಳುವರು. ಚಿಯೋನ್ ಪರ್ವತದಲ್ಲಿ ತಪ್ಪಿಸಿಕೊಂಡವರು ಅಭಿವೃದ್ಧಿ ಹೊಂದುವರು. ಯೆಹೋವನ ಆಗ್ರಹವೇ ಇದನ್ನು ನೆರವೇರಿಸುವುದು. ಯೆಹೋವನು ಅಶ್ಶೂರದ ಅರಸನ ವಿಷಯವಾಗಿ, ನನ್ನ ಮಾತನ್ನು ಕೇಳು. ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನೆಸೆಯುವುದಿಲ್ಲ, ಗುರಾಣಿ ಹಿಡಿದವರನ್ನು ಕಳಿಸುವುದಿಲ್ಲ, ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬವನ್ನೂ ಮಾಡುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಶಾಯನು ಬಹು ಧೈರ್ಯದ ಮಾತನ್ನಾಡುತ್ತಾನೆ. ಆದರೆ ಅದು ದೇವರಿಂದ ಬಂದ ಮಾತಾಗಿದೆ. ಯೆಶಾಯನು ನಿಜವಾದ ಪ್ರವಾದಿ ಹೌದೋ ಎಂದು ಯೆರೂಸಲೇಮಿನವರು ಸಂದೇಹಪಟ್ಟಿರಬಹುದು. ಯೆಶಾಯನು ಕನ್ನಿಕೆಯೊಬ್ಬಳು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಎಂಬುದಾಗಿ ಪ್ರವಾದಿಸಿದಾಗ ಇದು ಬಹು ವಿಶೇಷವಾದ ಪ್ರವಾದನೆಯಾಗಿದೆ. ಇದು ಯಾವಾಗ ನೆರವೇರುವುದು ಎಂದು ಜನರು ಆಶ್ಚರ್ಯಪಟ್ಟಿರಬಹುದು. ಆದರೆ ಮುಂದೆ 700 ವರ್ಷಗಳವರೆಗೆ ಅದು ನೆರವೇರಲಿಲ್ಲ. ಅದು ನೆರವೇರಿದಾಗ ಅವರ್ಯಾರೂ ಜೀವಂತವಿದ್ದಿರಲಿಲ್ಲ. ಆದರೆ ಈಗ ಸ್ಥಳೀಯ ಪರಿಸ್ಥಿತಿಯ ಕುರಿತಾಗಿ ಪ್ರವಾದನೆ ನುಡಿಯುತ್ತಾನೆ ಮತ್ತು ಅದು ನೆರವೇರುವುದನ್ನು ಅವರೆಲ್ಲರೂ ಕಾಣಲಿರುವರು. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿನ ಹೊರಬದಿಯಲ್ಲಿ ಅಶ್ಶೂರ್ಯರು ಮುತ್ತಿಗೆ ಹಾಕಿದ್ದಾರೆ. ಆ ದೊಡ್ಡ ಸೈನ್ಯವು ತಮ್ಮೆದುರಿಗೆ ಬಂದವರನ್ನೆಲ್ಲ ಸೋಲಿಸಿದ್ದಾರೆ. ಆಗಿನ ಪ್ರಪಂಚದಲ್ಲಿ ಎಲ್ಲರೂ ಈ ರಾಜ್ಯಕ್ಕೆ ಹೆದರುತ್ತಿದ್ದರು. ಆದರೆ ಈಗ ದೇವರು ಯೆಶಾಯನ ಮುಖಾಂತರ ಅವರು ಯೆರೂಸಲೇಮನ್ನು ವಶಪಡಿಸಿಕೊಳ್ಳುವುದಿಲ್ಲವೆಂತಲೂ ಊರ ಕಡೆಗೆ ಒಂದು ಬಾಣವನ್ನಾದರೂ ಎಸೆಯುವುದಿಲ್ಲವೆಂತಲೂ ತಿಳಿಸಿದ್ದಾನೆ. ಪ್ರಿಯರೇ, ದೇವರು ಹೇಳಿದ್ದು, ನಾನು ಈ ಪಟ್ಟಣವನ್ನು ಉಳಿಸುತ್ತೇನೆ, 2 ಕಾರಣಗಳಿಗಾಗಿ ಅದನ್ನು ಉಳಿಸುತ್ತೇನೆ ಎಂದು. ಅದೇನೆಂಬುದನ್ನು ನೋಡೋಣ. 2 ಅರಸುಗಳು 19ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ: ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ತನ್ನ ನಾಮ ಮಹತ್ತಿಗಾಗಿ ಇದನ್ನು ಮಾಡುತ್ತೇನೆಂದು ದೇವರು ಹೇಳುತ್ತಾನೆ. ದೇವರು ತನ್ನ ನಾಮ ಮಹಿಮೆಗಾಗಿಯೂ ದಾವೀದನಿಗೋಸ್ಕರವಾಗಿಯೂ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ದೇವರು ದಾವೀದನನ್ನು ಪ್ರೀತಿಸುತ್ತಿದ್ದರಿಂದ ಅವನಿಗೋಸ್ಕರ ಅನೇಕ ಸಂಗತಿಗಳನ್ನು ಮಾಡುವಾತನಾಗಿದ್ದಾನೆ. ಪ್ರಿಯರೇ, ದಾವೀದನಿಗೆ ಶ್ರೇಷ್ಠನಾದ ಕುಮಾರನೊಬ್ಬನಿದ್ದಾನೆ. ಕನ್ನಿಕೆಯಲ್ಲಿ ಜನಿಸಿದ ಆತನು ಕರ್ತನಾದ ಯೇಸು ಕ್ರಿಸ್ತನೇ. ಆತನಲ್ಲಿ ನಂಬಿಕೆ ಇಡುವವರನ್ನು ಕ್ರಿಸ್ತನ ನಿಮಿತ್ತವಾಗಿ ದೇವರು ರಕ್ಷಿಸುತ್ತಾನೆ ಮತ್ತು ಒಬ್ಬ ವಿಶ್ವಾಸಿಯು ಯೇಸುವಿನ ಹೆಸರಿನಲ್ಲಿ
ತಂದೆಯನ್ನು ಪ್ರಾರ್ಥಿಸುವಾಗ ಕ್ರಿಸ್ತನ ನಿಮಿತ್ತವಾಗಿ ತಂದೆಯೂ ಉತ್ತರ ಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, 2 ಅರಸುಗಳು 19ನೇ ಅಧ್ಯಾಯ 35ನೇ ವಚನ ಹೀಗೆ ಹೇಳುತ್ತದೆ: ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶ್ಶೂರ್ಯರು ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಹೆಣಗಳಿದ್ದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಬರೆಯಲ್ಪಟ್ಟ ರೀತಿಯನ್ನು ನಾನು ಇಷ್ಟಪಡುತ್ತೇನೆ. ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಹೆಣಗಳಿದ್ದವು ಎಂಬುದಾಗಿ ನೋಡುವಾಗ ಅಶ್ಶೂರ್ಯರು ಬೆಳಿಗ್ಗೆ ಏಳಲೇ ಇಲ್ಲ. ಯಾಕೆಂದರೆ ಅವರೆಲ್ಲರೂ ಸತ್ತು ಹೋಗಿದ್ದರು. ಅಂದರೆ ಪಟ್ಟಣದೊಳಗಿನ ಜನರು ಎದ್ದು ನೋಡಲಾಗಿ ಅವರು ಪಟ್ಟಣದ ಹೊರಗೆ 185,000 ಮಂದಿಯ ಹೆಣಗಳು ಬಿದ್ದದ್ದನ್ನು ನೋಡಿದರು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಸನೇಹಾರೀಬನು ಪುತ್ರರಿಂದ ಹತನಾದದ್ದು ಎಂಬುದಾಗಿ. ಕೊನೆಯದಾಗಿ ನಾವು 2 ಅರಸುಗಳು 19ನೇ ಅಧ್ಯಾಯ 36 ಮತ್ತು 37ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಅವರ ಅರಸನಾದ ಸನೇಹಾರೀಬನು ಹಿಂದಿರುಗಿ ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಮೈಲೇಕ್, ಸರೇಚೇರ್ ಎಂಬವರು ಅವನನ್ನು ಕತ್ತಿಯಿಂದ ಕೊಂದು ಆರಾರಾಟ್ ದೇಶಕ್ಕೆ ಓಡಿಹೋದರು. ಅವನಿಗೆ ಬದಲಾಗಿ ಅವನ ಮಗನಾದ ಏಸರ್ ಹದ್ದೋನನು ಅರಸನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸನೇಹಾರೀಬನು ಅವನ ಪುತ್ರರಿಂದ ಕೊಲ್ಲಲ್ಪಟ್ಟನು. ಆ ದಿನದಲ್ಲಿ ಅಶ್ಶೂರದ ವಿಶೇಷವಾದ ಪ್ರವಾದನೆಯು ಅಕ್ಷರಶಃ ನೆರವೇರಿತು. ಪ್ರೀತಿಯುಳ್ಳ ದೇವಜನರೇ, ಕಷ್ಟದ ಕಾಲದಲ್ಲಿ ದೇವರ ಬಳಿಗೆ ಬಂದ ಹಿಜ್ಕೀಯನ ಜೀವಿತವನ್ನು ನಾವು ನೋಡಿದೆವು. ಅದರಂತೆ ನಾವು ಹಾದು ಹೋಗುತ್ತಿರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರ ಬಳಿಗೆ ಬರುವುದಾದರೆ ಆತನು ನಮ್ಮನ್ನು ಕರುಣಿಸಿ ತನ್ನ ವಿಶೇಷವಾದ ಸಹಾಯವನ್ನು ಕೊಟ್ಟು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ಸ್ನೇಹಿತರೆ, ವೈರಿಗಳು ಮುತ್ತಿಗೆ ಹಾಕಿದಾಗ ಹಿಜ್ಕೀಯನು ತನ್ನನ್ನು ತಗ್ಗಿಸಿಕೊಂಡು ದೇವರ ಸಹಾಯ ಬೇಡಿದಾಗ ದೇವರು ಅವನನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಿದ್ದನ್ನು ನೋಡಿದೆವು. ದೇವರು ತನ್ನ ನಾಮದ ಮಹಿಮೆಗೋಸ್ಕರ ಎಲ್ಲ ಕಾರ್ಯಗಳನ್ನು ನಡೆಸ್ತಾನೆ. ಅದರಂತೆ ಒಬ್ಬ ಪಾಪಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ದೇವರು ಅವನನ್ನು ಪಾಪದಿಂದ ಬಿಡಿಸ್ತಾನೆ, ಜೀವಕ್ಕೆ ನಡೆಸ್ತಾನೆ. ಈ ಸತ್ಯಕ್ಕೆ ಅನುಸಾರವಾಗಿ ನಾವು ಜೀವಿತದಲ್ಲಿ ಮುನ್ನಡೆಯೋಣವೇ? ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ಸಹೋದರ ಸಹೋದರಿ, ಪ್ರಿಯ ಬಾಂಧವರನ್ನು, ವೀಕ್ಷಕ ಪ್ರಿಯರನ್ನು ಆಶೀರ್ವದಿಸು. ರಕ್ಷಣೆಯ ಮಾರ್ಗದಲ್ಲಿ ಇನ್ನೂ ಅವರು ಬಾರದಿದ್ದರೆ ಪವಿತ್ರಾತ್ಮನೇ ಸಹಾಯ ಮಾಡು. ಅವರ ಹೃದಯದ ಬಾಗಿಲಿನಿಂದ ತಟ್ಟುತ್ತಾ ಇದ್ದೀ ಯೇಸುವೆ. ತಮ್ಮ ಹೃದಯದ ಬಾಗಿಲನ್ನು ನಿನಗೆ ತೆರೆದು ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂತೆ ಕೃಪೆ ಮಾಡು. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ. ಅವ್ರಿಗೆ ಒಂದು ವೇಳೆ ಅನಾರೋಗ್ಯತೆ ಇರುವುದಾದರೆ ಅಥವಾ ಯಾವುದೋ ಸಮಸ್ಯೆಯಲ್ಲಿ ಇರುವುದಾದರೆ ದಯಮಾಡಿ ಅವರನ್ನು ಕರುಣಿಸಿ ಅವರನ್ನು ಪಾರು ಮಾಡಿ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಈ ಪ್ರಾರ್ಥನೆಯನ್ನು ಸ್ತೋತ್ರ ಮಾಡಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯಗಳು ಅನೇಕರ ಜೀವಿತಗಳನ್ನು ತಟ್ಟಿದೆ. ಅದರಲ್ಲಿ ನೀವು ಒಬ್ಬರಾಗಿರುವುದಾದರೆ ಹಿಂದೆ ಕರೆ ಮಾಡಿರಿ. ನೀವು ಕಾರ್ಯಕ್ರಮವನ್ನು ಇಷ್ಟಪಡುವುದಾದರೆ ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.